ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಹುಟ್ಟಿದಬ್ಬ, ಎಲ್ಲರ ಮನೆಯಲ್ಲೂ ಸಂಭ್ರಮದ ವಾತಾವರಣ. ಬಹುಶಃ ಮನೆ ಮಕ್ಕಳಿಗೆ ಎಷ್ಟು ಸಂಭ್ರಮ ಪಡ್ತೀವಿನೋ ಅದಕ್ಕಿಂತ 2-3 ದುಪ್ಪಟ್ಟು ಸಂಭ್ರಮವನ್ನು ಪಡ್ತಾ ಇದ್ದೀವಿ ಇವತ್ತು ರಾಯರ ಈ ಒಂದು ಹುಟ್ಟುಹಬ್ಬದ ದಿನ. ತುಂಬ ಖುಷಿಯಾದಂತು. ಅದರಲ್ಲೂ ಮಂತ್ರಾಲಯದಲ್ಲಿ ದರ್ಶನವನ್ನು ಪಡಿತಾ ಇರೋರಂತೂ ಬಹುಶಃ ತುಂಬ ಪುಣ್ಯ ಮಾಡಿದ್ದಾರೆ ಅನ್ನೋದು ನನ್ನ ಭಾವನೆ. ಬಹುಶಃ ನಾವು ಎಲ್ಲರೂ ಪುಣ್ಯ ಮಾಡಿದ್ದೀವಿ. ಇವತ್ತು ರಾಯರನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನಮ್ಮದು ಪುಣ್ಯನೇ. ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಅದಕ್ಕಾಗಿ ರಾಯರು ಸುಮ್ಮನೆ ರಾಯರನ್ನು ಪೂಜೆ ಮಾಡೋದಿಲ್ಲ. ಯಾಕಂದರೆ ರಾಯರು ನಮ್ಮನ್ನು ಆಯ್ಕೆ ಮಾಡಿಕೊಂಡಾಗ ನಾವು ರಾಯರನ್ನು ಪೂಜೆ ಮಾಡೋಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಇವತ್ತು ಕೊನೆಯ ಪಕ್ಷ ಕೆಲವ್ರಿಗೆ ಆಗಲ್ಲ ಅನ್ನೋರಿಗೆ, ಏನು ಮಾಡೋಕ್ಕಾಗಲ್ಲ ಅನ್ನೋರಿಗೆ ದಯವಿಟ್ಟು ಚಾಕ್ಲೇಟನ್ನು ಸಣ್ಣ ಮಕ್ಕಳಿಗೆ ಹಂಚಿ ಸಾಕು. ಇಷ್ಟು ಮಾಡಿಬಿಟ್ರೆ ನಮ್ಮ ರಾಯರು ತುಂಬ ಖುಷಿ ಪಡ್ತಾರೆ. ಸಾಧ್ಯ ಆದರೆ ಮಾಡಿ, ಆಗಲ್ಲ ಅನ್ನೋರು ಖಂಡಿತವಾಗಿ ಇದೊಂದು ಕೆಲಸವನ್ನು ಮಾಡಿ. ಜೊತೆಗೆ ಇನ್ನೊಂದು ಪವಾಡ, ನೀವು ದೇವರನ್ನು ಶೃಂಗಾರ ಮಾಡ್ತಾ ಅಥವಾ ದೇವ್ರ ಪೂಜೆಯನ್ನು ಮುಗಿಸಿ ಈ ಒಂದು ಪವಾಡವನ್ನು ಕೇಳಿ. ನನ್ನ ಜೀವನದ ಇದೊಂದು ಪವಾಡ. ನನಗೆ ಬೆಂಗಳೂರಿನ ಜಯನಗರದ ಮಠವನ್ನು ನೋಡಬೇಕು. ಅಲ್ಲಿ ಮುಂದೆ ಇಟ್ಟಂಥ ದೊಡ್ಡದಾದಂಥ ರಾಯರ ಆ ಒಂದು ಮೂರ್ತಿ ಏನಿದೆ ಅದನ್ನು ನೋಡಬೇಕು, ಒಮ್ಮೆ ಅದನ್ನು ಮುಟ್ಟಬೇಕು. ಏನೇನೋ ಆಸೆ, ಎಷ್ಟು ಇದಾಗಿದ್ದೀನಿ ಅಂದರೆ ಅಷ್ಟು ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಅವು ಒಂದೊಂದು ದಿನ ಮುಂದೂಡಿದ್ರೆ ನನಗೆ ಕಷ್ಟ ಆಗ್ತಾ ಇದೆ. ಹೋಗಬೇಕು ಅಂದ್ಕೊಳ್ತೀನಿ, ಆದರೆ ಆಗ್ತಾ ಇಲ್ಲ ಅಂತ. ಆದರೂ ಒಂದು ದಿವಸ ಅಂದೆ, ಬಿಡಿ ರಾಯರೇ, ನಾನು ಇಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ, ಬೇಡ ಬಿಡಿ, ನಿಮಗೆ ಕರ್ಸ್ಕೊಳ್ಳೋಕೆ ಮನಸ್ಸಿದೆಯೋ ಇಲ್ವೋ, ಅಥವಾ ಎಲ್ಲಿ ಆ ದಿನ ನನ್ನ ಸೇವೆ ಅಥವಾ ನನ್ನ ನಮಸ್ಕಾರ ನಾನು ನಿಮ್ಮ ಹತ್ರ ಬೇಡ್ಕೊಳ್ಳುವಂಥ ದಿನ ಅಲ್ಲಿ ಬಂದಿಲ್ವೋ ಏನೋ ಗೊತ್ತಿಲ್ಲ ತಂದೆ ಅಂತ ಹೇಳಿದೆ. ಹೇಳಿಬಿಟ್ಟು ಹಾಗೆ ನಾನು ಸುಮ್ಮನಾಗ್ಬಿಟ್ಟೆ. ಆದರೆ ಮೂಲೆಯಲ್ಲಿ ಒಂದು ಕಡೆಯಲ್ಲಿತ್ತು, ನನಗೆ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ ಅನ್ನೋ ಒಂದು ವ್ಯಥೆ ಇತ್ತು ನನಗೆ. ಹಾಗೆ ನಾನು ಇದ್ದಕ್ಕಿದ್ದಾಗೆ ಬೀದರ್ಗೆ ಹೋಗ್ತೀನಿ. ನಾನು ಒಂದು ಸಣ್ಣ ವಿಷಯದ ಮೇಲೆ ನಾನು ಬೀದರ್ಗೆ ಹೋಗ್ತೀನಿ. ಅಲ್ಲಿ ಒಂದು ಫಂಕ್ಷನ್ ಇತ್ತು, ಆ ಒಂದು ಕಾರಣದಿಂದ ಅಲ್ಲಿ ಹೋಗ್ತೀನಿ ನಾನು. ಅಲ್ಲಿ ಹೋದಾಗ ಹಾಗೆ ಆ ದಿನ ಸಂಜೆ ನಮ್ಮನ್ನು ಸ್ವಲ್ಪ ಬೇರೆ ಕಡೆಯಲ್ಲಿ ಬ್ರಿಟಿಷರು ಕಟ್ಟಿದಂಥ ಕಲ್ಲಿನ ಕೋಟೆ ಇದೆ. ಆ ಕಲ್ಲಿನ ಕೋಟೆಯನ್ನು ತೋರಿಸೋಕ್ಕೋಸ್ಕರ ನನ್ನ ಮಗಳ ಗಂಡ, ಮಕ್ಕಳು ಎಲ್ಲರೂ ಕಾರ್ ಮೇಲೆ ಕರ್ಕೊಂಡು ಹೊರಟರು. ಆವಾಗ ಹೊರಟು ಎಲ್ಲ ನೋಡ್ಕೊಂಡು ಬರುವಾಗ ನಾನು ಅವ್ರ ಹತ್ರ ಕೇಳ್ತೀನಿ, ಇಲ್ಲಿ ರಾಯರ ಮಠ ಇಲ್ವಾ ಬೀದರ್ನಲ್ಲಿ ಅಂತ. ಇದೆ, ರಾಯರ ಮಠ ಇದೆ ಅಂತ ಅಂದರು. ಹೌದಾ, ಅಯ್ಯೋ ರಾಯರ ಮಠಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಲ್ಲ. ಆವಾಗಲೇ ಸಂಜೆ ಆಗಿ ಹೋಗಿದೆ, ರಾತ್ರಿ 9 ಗಂಟೆ ಆಗಿ ಹೋಗಿದೆ. ಅದು ಜೊತೆಯಲ್ಲಿ ಇರೋರು ಸ್ವಲ್ಪ ಮುಟ್ಟು ಮೈಲಿಗೆಯಲ್ಲಿದ್ದಾರೆ, ಅದು ಗೊತ್ತಾಯ್ತು ಆಮೇಲೆ. ಅವಾಗ ನಾನು ಹೇಳಿದೆ, ಬೇಡ ರಾಯರ ಮಠಕ್ಕೆ ಬೇಡ, ಯಾಕಂದರೆ ಹೀಗೆ ಮುಟ್ಟು ಮೈಲಿಗೆಲ್ಲ ಇರುವಾಗ ಹೋಗುವಂಥದ್ದು ಬೇಡ, ಇನ್ನೊಂದು ಸಲ ಬಂದಾಗ ನೋಡೋಣ ಅಂತ ಹೇಳಿದೆ. ಹಾಗೆ ಹೇಳಿ ಹೊರಟ್ವಿ ನಾವು. ಎಲ್ಲಿಂದ? ಇಲ್ಲಿ ಬ್ರಿಟಿಷರ ಕಲ್ಲಿನ ಕೋಟೆಯಿಂದ ಹೊರಟಿವಿ ನಾವು. ಹೊರಟವರು ಹಾಗೆ ಇನ್ನೇನೋ ಹೇಗೆ ಮನೆಗೆ ಹೋಗೋದು, ಅಲ್ಲೇನೋ ಪಾಪನಾಶಿನಿ ಅಂತ ಇದೆ, ಅದೆಲ್ಲ ನೋಡ್ಕೊಂಡು ಹೋಗೋದು ಅಂತ ಹೊರಟ್ವಿ. ಆದರೆ ನಮ್ಮ ಅಳಿಯ ಮಾತ್ರ ಕಾರನ್ನು ಸೀದಾ ತಗೊಂಡೋಗಿ ರಾಯರ ಮಠದ ಎದುರುಗಡೆ ನಿಲ್ಲಿಸ್ತಾನೆ. ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನ ಇದೆ, ಆ ದರ್ಶನವನ್ನು ತಗೋತೀವಿ. ಹಾಗೆ ರಾಯರ ಮಠಕ್ಕೆ ಒಳಗೆ ಪ್ರವೇಶವನ್ನು ಮಾಡ್ತೀನಿ ನಾನು. ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಿ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ಎಲ್ಲಿ ಜಯನಗರದಲ್ಲಿ ನಾನು ನೋಡಬೇಕು ಅಂದುಕೊಂಡಿದ್ನೋ ಅಷ್ಟೇ ದೊಡ್ಡ ಪ್ರತಿಮೆ ಮೂರ್ತಿಯಲ್ಲಿ ನಮ್ಮ ರಾಯರು ಅಲ್ಲಿದ್ದರು. ಅದನ್ನು ನೋಡಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗಿಬಿಡ್ತು ನನಗೆ. ರಾಯರೇ, ನಾನು ಅಲ್ಲಿ ನೋಡಬೇಕು ಅಂದೆ, ಆದರೆ ನೀವು ಇಲ್ಲಿ ಈ ರೀತಿ ದರ್ಶನ ಕೊಡ್ತೀರಿ ಅಂತ ನಂಗೆ ಗೊತ್ತಾಗಿಲ್ಲ ತಂದೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಆ ರಾಯರ ಒಂದು ಇದನ್ನು. ತುಂಬ ಖುಷಿಯಾಯಿತು, ಜೊತೆಗೆ ಕಣ್ಣಲ್ಲಿ ನೀರು ಸಹಿತ ಬಂತು ನನಗೆ. ಯಾಕಂದರೆ ನಿರೀಕ್ಷಣೆ ಮಾಡಿರಲಿಲ್ಲ, ಅಥವಾ ಅಷ್ಟು ದೊಡ್ಡ ಇದು ಅಲ್ಲಿ ಇದೆ ಅಂತಲೂ ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗಿ ನೋಡ್ತೀನಿ, ಎದುರುಗಡೆಯಲ್ಲೇ ಹಾಕಿದ್ದಾರೆ, ಮುಟ್ಟೋಗೊಂದು ಅವಕಾಶ ಇಲ್ಲ, ಅಲ್ಲಿ ಎಷ್ಟು ಗ್ಲಾಸ್ ಹಾಕಿದ್ದಾರೆ. ಆದರೆ ಅವ್ರ ಹತ್ರನೇ ನಿಂತಿದ್ದೀನೇನೋ, ಅವ್ರ ಮೊದಲಲ್ಲೇ ಇದ್ದೀವೇನೋ ಅಂತ ಅನ್ನುವಷ್ಟು ಖುಷಿ ಆಗ್ತಾ ಇತ್ತು ನನಗೆ. ನಾನು ಭಾಳ ಪ್ರೀತಿಯಿಂದ ತುಂಬ ಹೊತ್ತು ರಾಯರಿದ್ರು ನಿಂತು ಮಾತಾಡಿಕೊಂಡು ಬಂದೆ. ಆ ಒಂದು ಅಂದರೆ ನಾವೇನು ಹೇಳ್ತೀವಿ ಅದು ರಾಯರಿಗೆ ಕೇಳುತ್ತೆ. ನೋಡಬೇಕು ಅಂದೆ ನಾನು. ಅಲ್ಲಿ ಹೋಗಿ ದರ್ಶನ ಕೊಡಿಸ್ತಾರೆ, ಅಲ್ಲಿ ಕರ್ಕೊಂಡು ಬಂದು ದರ್ಶನ ಕೊಡಿಸ್ತಾರೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಅಂತೂ
ನಾವು ಏನು ಆಡಿದ್ರು ಅವ್ರಿಗೆ ಕೇಳುತ್ತೆ. ಆ ಆಡಿದಂಥ ಮಾತುಗಳು ಸ್ವಲ್ಪ ಕೊಡೋದು ಸ್ವಲ್ಪ ನಿಧಾನ ಆಗಬಹುದು. ಇವತ್ತು ಕೇಳಿದ ತಕ್ಷಣ ಇವತ್ತನೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 3 ತಿಂಗಳಿಂದ ಪರಿತಪಿಸ್ತಾ ಇದ್ದೆ ನಾನು. ಜಯನಗರ ಮಠಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಬರೀ ಅದೇ ವಿಡಿಯೋಗಳನ್ನು ನೋಡೋದು, ಅಲ್ಲೇ ಮೊಬೈಲಲ್ಲೇ ದರ್ಶನ ತಗೊಳ್ಳೋದು. ಒಂದೊಂದು ಸಲ ಅಂತೂ ಕಣ್ಣಲ್ಲಿ ನೀರು ಬಂದುಬಿಟ್ಟಿರೋದು, ದೇವ್ರೆ ಯಾಕಪ್ಪ ನಮ್ಗೆ ಹೋಗೋಕ್ಕಾಗಲ್ಲ ಅಂತ. ಆದರೆ ಗೊತ್ತಿಲ್ಲದೇ ನನ್ನನ್ನು ಅಲ್ಲಿಗೆ ಕರೆಸಿಬಿಟ್ಟು, ಕಾರಣಾಂತರದಿಂದ ನಾವು ಹೋಗಿದ್ದೀವಿ, ಅಲ್ಲಿ ಫಂಕ್ಷನ್ ಇದೆ ಅಂತ, ಅಲ್ಲಿ ಹೋಗಿ ಅಲ್ಲಿ ನನಗೆ ದರ್ಶನವನ್ನು ನನ್ನ ರಾಯರು ಕೊಟ್ಟರು. ಅಂದರೆ ನಮ್ಮ ಮಾತುಗಳನ್ನು ನಮ್ಮ ರಾಯರು ಎಷ್ಟು ಚೆನ್ನಾಗಿ ಕೇಳಿಸ್ಕೊತಾರೆ. ರಾಯರಿಲ್ಲ, ನಮ್ಮ ಮಾತು ಕೇಳಿಸ್ಕೊಳ್ಳಲ್ಲ, ಹಾಗೆ ಹೀಗೆ ಅಂತೀವಿ. ಆದರೆ ಇಲ್ಲ, ಅವರು ನಿಜವಾಗಿ ಕೇಳಿಸ್ಕೊತಾರೆ. ಆದರೆ ಯಾವಾಗ ಏನು ಮಾಡಬೇಕು ಅನ್ನೋದು ಮಾತ್ರ ಗೊತ್ತಿರುತ್ತೆ. ಯಾವಾಗ ನಾವು ಕೇಳಿದಂಥ ಮಾತುಗಳನ್ನು ನಡೆಸ್ಕೊಡ್ಬೇಕು, ಅದು ಯಾವ ದಿನ, ಅದು ಗೊತ್ತಿರೋದು ರಾಯರಿಗೆ ಮಾತ್ರ, ನಮ್ಮ ಮಾತ್ರ ಗೊತ್ತಿಲ್ಲ. ಅಂತೂ ತುಂಬ ಖುಷಿಯಿಂದ ದರ್ಶನವನ್ನು ಮಾಡ್ಕೊಂಡು ಬಂದೆ. ಮರುದಿವಸ ಏಕಾದಶಿ ಸಹಿತ ಇತ್ತು, ಅಲ್ಲಿ ಏಕಾದಶಿ ಮಾಡೋಕ್ಕೆ ಆಗಿಲ್ಲ ನನಗೆ. ಆದರೆ ನಮ್ಮ ಅಕ್ಕನ ಮಗಳಿರೋದು, ಬೆಳಿಗ್ಗೆನೇ ಸ್ನಾನ ಮಾಡಿ ನೀನು ರಾಯರ ಮಠಕ್ಕೆ ಹೋಗ್ಬಾ ಅಂತ. ನಡ್ಕೊಂಡು ಹೋಗ್ಬೋದು, ಅಷ್ಟು ಹತ್ತಿರ ಇದೆ ಅದು. ಕಾರ್ ಮೇಲೆ ಬಂದಿದ್ದಕ್ಕೆ ಅಷ್ಟು ಗೊತ್ತಾಗಿಲ್ಲ ನಮಗೆ. ಆಮೇಲೆ ನನ್ನ ಅಕ್ಕನ ಮಗನನ್ನು ಕರ್ಕೊಂಡು ಹೊರಟೆ ನಾನು. ಅಕ್ಕನ ಮಗನನ್ನು ಕರ್ಕೊಂಡು ಹೊರಟೆ. ಬರಿಗಾಲಲ್ಲಿ ಹೊರಟೆ. ಅಲ್ಲಿ ಬರಿಗಾಲಲ್ಲಿ ಹೋಗಿ ಮತ್ತೆ ದರ್ಶನವನ್ನು ಮಾಡಿ ಕಣ್ ತುಂಬಿಕೊಂಡು ಬಂದೆ. ಅಂತೂ ರಾಯರು ನನ್ನ ಆಶೆಯನ್ನು ಈಡೇರಿಸಿದ್ರು, ನನ್ನ ಕೂಗನ್ನು ಕೇಳಿದ್ರು. ನಮ್ಮ ಮಾತನ್ನು ಕೇಳ್ತಾರೆ ನಮ್ಮ ರಾಯರು, ಕೇಳದೆ ಅಂತೂ ಖಂಡಿತ ಇರೋದಿಲ್ಲ. ಆದರೆ ಅದು ಶುದ್ಧವಾಗಿರಲಿ, ಯಾರನ್ನು ನೋಯಿಸುವಂಥದ್ದಾಗಲಿ, ಏನೇ ಕೇಳಿದ್ರು ಅದು ಶುದ್ಧವಾಗಿರಲಿ, ಪ್ರೀತಿಯಲ್ಲಿರಲಿ. ಆಗ ಖಂಡಿತವಾಗಿಯೂ ನಮ್ಮ ರಾಯರು ಅದನ್ನು ನೆರವೇರಿಸ್ಕೊಡ್ತಾರೆ. ಇವತ್ತಿನ ಈ ಸುದಿನ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರ ಮನೆಯಲ್ಲೂ ಒಳ್ಳೆ ವಾತಾವರಣ, ಹಬ್ಬದ ವಾತಾವರಣ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.